ಒಂದು ಕಾಲದಲ್ಲಿ ಹಣವೇ ಇರಲಿಲ್ಲ. ಜನರು ತಮಗಿರೋ ವಸ್ತುಗಳನ್ನ ಮತ್ತೊಂದು ವಸ್ತುವಿನ ಜೊತೆ ಬದಲಾಯಿಸ್ತಾ ಇದ್ರು. ಇದನ್ನ ವಸ್ತು ವಿನಿಮಯ ಪದ್ಧತಿ ಅಂದ್ರೆ ಬಾರ್ಟರ್ ಸಿಸ್ಟಮ್ ಅಂತ ಕರೀತಾರೆ. ಮುಂದೆ ಭಾರತದಲ್ಲಿ ಸುಮಾರು ಕ್ರಿಪು 6ನೇ ಶತಮಾನದಲ್ಲಿ ಮೊದಲ ಬಾರಿ ಬೆಳ್ಳಿಯ ನಾಣ್ಯಗಳು ಮಹಾಜನಪದಗಳ ಕಾಲದಲ್ಲಿ ಕಾಣಿಸ್ಕೊಳ್ತವೆ. ಇವೇ ಕರ್ಷಪನಸ್ ಆರ್ ಪಾನ. ಮೌರ್ಯ ಸಾಮ್ರಾಜ್ಯ ಬಂದ ಮೇಲೆ ನಾಣ್ಯಗಳಿಗೆ ಒಂದು ನಿಯಮ, ಒಂದು ಮಾಪನ ಅಂದ್ರೆ ಸ್ಟ್ಯಾಂಡರ್ಡೈಸೇಷನ್ ಆಯ್ತು. ಇವು ಪಂಚ್ ಮಾರ್ಕ್ಡ್ ಕಾಯಿನ್ಸ್, ನಾಣ್ಯದ ಮೇಲೆ ಚಿಹ್ನೆಗಳನ್ನ ಪಂಚ್ ಮಾಡ್ತಿದ್ರು. ಇದು ಗುಪ್ತರ ಕಾಲ, ಭಾರತದ ಗೋಲ್ಡನ್ ಏಜ್. ಚಿನ್ನದ ನಾಣ್ಯಗಳಲ್ಲಿ ರಾಜನ ಚಿತ್ರ, ಸಂಗೀತ, ಯುದ್ಧ ಎಲ್ಲವೂ ಕಲಾತ್ಮಕವಾಗಿ ಮೂಡಿ ಬರ್ತಿತ್ತು. ದೆಹಲಿ ಸುಲ್ತಾನರ ಕಾಲದಲ್ಲಿ ನಾಣ್ಯಗಳ ಶೈಲಿ ಸಂಪೂರ್ಣ ಬದಲಾಗತ್ತೆ. ನಾಣ್ಯದ ಮೇಲೆ ಪರ್ಷಿಯನ್ ಲಿಪಿ ಬರುತ್ತೆ. ಅರಸರ ಹೆಸರು ಮತ್ತು ಪದವಿಗಳು ನಾಣ್ಯದಲ್ಲಿ ಕಾಣಿಸ್ತವೆ. ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿ ಇದು. ಶೇರ್ ಶಾ ಸೂರಿಯು ರೂಪಿಯ ಎಂಬ ಬೆಳ್ಳಿ ಮತ್ತು ದಾಮ್ ಎಂಬ ತಾಮ್ರದ ನಾಣ್ಯ ಜಾರಿಗೆ ತಂದನು. ಮುಘಲರ ಕಾಲದಲ್ಲಿ ರೂಪಾಯಿ ವ್ಯವಸ್ಥೆ ಇನ್ನೂ ಬಲಿಷ್ಠವಾಗುತ್ತೆ. ಪ್ರತಿ ನಾಣ್ಯದಲ್ಲಿ ಅರಸನ ಹೆಸರು, ಆಳ್ವಿಕೆಯ ಗುರುತು ಕಂಡುಬರುತ್ತದೆ. ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಬೆಳೆಯಿತು. ಬ್ರಿಟಿಷರು ಭಾರತದಲ್ಲಿ ಪೇಪರ್ ಕರೆನ್ಸಿಯನ್ನು ಅಧಿಕೃತವಾಗಿ ಸ್ಟ್ಯಾಂಡರ್ಡೈಸ್ ಮಾಡಿದ್ರು. ಮೊದಲಿಗೆ 10 ರೂಪಾಯಿ, 100 ರೂಪಾಯಿ ಹೀಗೆ ದೊಡ್ಡ ಮೊತ್ತದ ನೋಟುಗಳು ಬಳಕೆಗೆ ಬಂದವು. ಇಂದು ₹1 ನೋಟ್ ಬಿಟ್ಟು ಉಳಿದ ಎಲ್ಲಾ ನೋಟ್ಗಳನ್ನ RBI ಮುದ್ರಿಸುತ್ತೆ. ಹಾಗಾದ್ರೆ ₹1 ನೋಟನ್ನ ಯಾರು ಮುದ್ರಿಸ್ತಾರೆ ಎಂದು ಕಮೆಂಟ್ ಮಾಡಿ. ನಾಣ್ಯ ನಂತರ ನೋಟು, ಇವತ್ತು QR ಕೋಡ್. ಹಣ ಬದಲಾಗತ್ತೆ, ಆದ್ರೆ ಭಾರತದ ಇತಿಹಾಸ ಎಂದೆಂದಿಗೂ ಶಾಶ್ವತ.